ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಕಿವಿ ಕೇಳುವ ಬ್ಲೂಟೂತ್ ಮಾದರಿಯ ಮಷೀನ್ ಅನ್ನು ಬಾಲಕನೊಬ್ಬ ಕಳೆದುಕೊಂಡಿದ್ದಾನೆ. ಕಳೆದ ತಿಂಗಳು 25ರಂದು ಮಂಗಳವಾರ ಪಾಲಕರೊಂದಿಗೆ ಮುದ್ದೇಬಿಹಾಳಕ್ಕೆ ಆಗಮಿಸಿದ ಬಾಲಕ ಗ್ರಾಮ ದೇವತೆಯ ದೇವಸ್ಥಾನದಿಂದ ಹಳೆ ನ್ಯಾಯಾಲಯದ ಹಿಂಭಾಗದ ರಸ್ತೆ ಮೂಲಕ ಅಭ್ಯುದಯ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 6 ಲಕ್ಷ ಬೆಲೆ ಬಾಳುವ ಬ್ಲೂಟೂತ್ ಮಾದರಿಯ ಕಿವಿ ಕೇಳುವಂಥ ಈ ಮಷೀನ್ ಅನ್ನು ಬಾಲಕ ಕಳೆದುಕೊಂಡಿದ್ದು, ಈಗ ಪಾಲಕರು ಕಂಗಾಲಾಗಿದ್ದಾರೆ. ಬಡತನದಲ್ಲಿಯೇ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಕೊಟ್ಟು ಕಿವಿ ಕೇಳದ ಮಗನಿಗೆ ಬ್ಲೂಟೂತ್ ಮಾದರಿಯ ಕಿವಿ ಕೇಳುವ ಮಷೀನನ್ನು ಕೊಡಿಸಿದ್ದರು. ಆದರೆ ಕೆಲಸದ ನಿಮಿತ್ತವಾಗಿ ಪಾಲಕರೊಂದಿಗೆ ಮುದ್ದೇಬಿಹಾಳಕ್ಕೆ ಆಗಮಿಸಿದ ವೇಳೆ ಬಾಲಕನ ಅಜಾಗರೂಕತೆಯಿಂದ ಚೀಲದಲ್ಲಿದ್ದ ಈ ಮಷೀನನ್ನು ಕಳೆದು ಹೋಗಿದೆ. ಪಾಲಕರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಂತರಗಂಗೆ ಗ್ರಾಮದವರಾಗಿದ್ದು, ಈಗ ಮಷೀನ್ಗಾಗಿ ಹಾತೊರೆಯುತ್ತಿದ್ದಾರೆ. ಬಾಲಕನ ಅಣ್ಣ ಮುದ್ದೇಬಿಹಾಳ್ ಪಟ್ಟಣದ ಖಾಸಗಿ ಶಾಲೆಯೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅವನನ್ನು ಭೇಟಿಯಾಗಲು ತಂದೆ ತಾಯಿಯ ಜೊತೆ ಬಂದಿದ್ದ. ಈ ವೇಳೆ ಬಾಲಕ ಮಷೀನ್ ಕಳೆದುಕೊಂಡಿದ್ದಾನೆ. ಇನ್ನು ಕಿವಿ ಕೇಳುವ ಬ್ಲೂಟೂತ್ ಮಾದರಿಯ ಈ ಉಪಕರಣ ಆಗಿದ್ದು, ಯಾರಿಗಾದರೂ ಸಿಕ್ಕರೆ ದಯಮಾಡಿ ಆ ಮಷೀನ್ ಅನ್ನು ಹಿಂತಿರುಗಿಸಿ ಎಂದು ಬಾಲಕನ ಪೋಷಕರು ಹಾಗೂ ಅವರ ಸಂಬಂಧಿಕರು ಮಾಧ್ಯಮದ ಮೂಲಕ ನಗರದ ಜನರಲ್ಲಿ ಕೇಳಿಕೊಂಡಿದ್ದಾರೆ. ಹಿಂದಾಡಿ ಹುಡುಕಾಡಿದ್ರೆ ಅದು ಸಿಗ್ಲಾರ ಸಂಬಂಧ ನಮ್ಗೊಂಥರ ಇದು ಆಗಿ ಒಂದು 6 ಲಕ್ಷ ರೂಪಾಯಿ ಇದು ಅದಂತೇಳಿ ನಾವು ಪತ್ರಕರ್ತ ಅಣ್ಣದವ್ರನ್ನ ಕರೆಸಿ ನೋಡ್ರಿ, ದಯವಿಟ್ಟು ಅದು ಒಂದು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿ ಯಾರು ಸಿಕ್ಕರಂದ್ರೆ ತಂದು ಕೊಡ್ರಿ ಅಂತೇಳಿ ಅವ್ರ ಮುಖಾಂತರ ಒಂದು ನಾವು ಸಂದೇಶ ಕೊಡಾಕತ್ತೇವ್ರಿ. ಈಗ ಯಾರಿಗಾದರೂ ಸಿಕ್ತಂದ್ರೆ ಅದಕ್ಕೆ ನಿಮಗೆ ತಂದು ನಮಗೆ ಒದಗಿಸಿಕೊಡ್ರಿ, ನಿಮ್ಗೆ ಸೂಕ್ಷ್ಮವಾದ ಬಹುಮಾನ ಕೊಡ್ತೇವೆ ಅಂತ ಹೇಳಿಕೆ ತಾವು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಪತ್ರಕರ್ತ ಅಣ್ಣವರಿಗೆ ಇವರು ಇನ್ನಿತರವರಿಗೆ ನಾವು ಕೇಳ್ಕೊತೀವಿ. ಕಾಕ್ಲಿಯರ್ ಇಂಪ್ಲಾಂಟ್ ಎನ್ನುವುದು ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸಲಾದ ನ್ಯೂರೋಪ್ರೋಸ್ಥೆಸಿಸ್ ಇದಾಗಿದ್ದು, ಮಧ್ಯಮದಿಂದ ಆಳವಾದ ಸಂವೇದನಾಶೀಲ ಶ್ರವಣ ನಷ್ಟವನ್ನು ಹೊಂದಿರುವ ವ್ಯಕ್ತಿಗೆ ಈ ಮಷೀನ್ ಧ್ವನಿಗ್ರಹಿಕೆಯನ್ನು ಒದಗಿಸುತ್ತದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಶಸ್ತ್ರಚಿಕಿತ್ಸೆ ಹಾಗೂ ಮಷೀನ್ ಕೊಡಿಸಿದ್ದು, ಈಗ ಮಷೀನ್ ಕಳೆದುಕೊಂಡಿದ್ದು ಪೋಷಕರು ಮತ್ತಷ್ಟು ಚಿಂತೆಗೀಡಾಗಿದೆ. ಸುಮಾರು ಲಕ್ಷಾಂತರ ಮೌಲ್ಯ ಬೆಲೆ ಬಾಳುವ ಈ ಮಷೀನ್ ಯಾರಿಗಾದರೂ ಸಿಕ್ಕರೆ ಇಲ್ಲಿ ನೀಡಿರುವ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಮೊಬೈಲ್ ಸಂಖ್ಯೆ 7019159326 9380627379. ಇನ್ನು ಈ ಮಷೀನ್ ಹಿಂತಿರುಗಿಸಿದವರಿಗೆ ಬಹುಮಾನ ರೂಪದಲ್ಲಿ ಸೂಕ್ತ ಕಾಣಿಕೆ ನೀಡುವುದಾಗಿ ಬೂದಿಹಾಳ್ ಗ್ರಾಮದ ಹನುಮಂತರಾಯ ದೋರನಹಳ್ಳಿ, ಆನಂದ್ ಹಿರೇಕುರುಬರ್, ಕಾಂತು ಹಿರೇಕುರುಬರ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ.